ವಿದ್ಯುತ್ ಕಂಬದಲ್ಲಿ ಶಾಕ್ ಹೊಡೆದು ಲೈನ್ಮ್ಯಾನ್ ಪ್ರಾಣವನ್ನ ಕಳ್ಕೊಂಡಂತಹ ದಾರುಣ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. 25 ವರ್ಷದ ಲೈನ್ಮ್ಯಾನ್ ವಿದ್ಯುತ್ ಕಂಬವನ್ನ ರಿಪೇರಿ ಮಾಡುವಂತಹ ಸಂದರ್ಭದಲ್ಲಿ ಕಂಬದಲ್ಲೇ ಜೀವ ಬಿಟ್ಟಿದ್ದಾನೆ. ದುರಂತ ಏನು ಅಂದ್ರೆ ಆತ ಕಂಬದಲ್ಲಿ ಜೋತು ಬಿದ್ದು 3 ಗಂಟೆ ಕಾಲ ಕಳೆದು ಯಾವ ಅಧಿಕಾರಿಗಳು ಸ್ಥಳಕ್ಕಾಗಮಿಸಲಿಲ್ಲ. ಇದು ಜನರ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಬೆಳಗಾವಿಯ ಮುಗುಳಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ವಿದ್ಯುತ್ ತಗುಲಿ ಹೆಸ್ಕಾಂ ಸಿಬ್ಬಂದಿ 25 ವರ್ಷದ ಮಾರುತಿ ಅವಲಿ ಜೀವ ಬಿಟ್ಬಿಟ್ಟಿದ್ದಾನೆ. ಮೃತದೇಹ ವಿದ್ಯುತ್ ಕಂಬದಲ್ಲೇ ನೇತಾಡ್ತಾ ಇದೆ. ಸುಮಾರು 3 ಗಂಟೆಗಳ ಕಾಲ ನೇತಾಡಿದ್ರು ಅಧಿಕಾರಿಗಳು ಸ್ಥಳಕ್ಕೆ ಬರಲಿಲ್ಲ. ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಮುಗುಳಿಹಾಳ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ವಿದ್ಯುತ್ ಕಂಬಕ್ಕೆ ಹತ್ತಿದ್ದಾನೆ, ದುರಸ್ತಿಯನ್ನ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಏನೋ ಎಡವಟ್ಟಾಗಿದೆ. ವಿದ್ಯುತ್ತನ್ನ ಕಂಪ್ಲೀಟ್ ಸ್ಥಗಿತ ಮಾಡಿ ಈ ಕೆಲಸಗಳನ್ನ ಮಾಡಬೇಕು. ಎಡವಟ್ಟಾದ್ರೆ ಈ ರೀತಿಯಾದಂತಹ ದುರಂತಗಳು ಸಂಭವಿಸುತ್ತೆ. ಅದೇ ಆಗ್ಬಿಟ್ಟಿದೆ ಮಾರುತಿ ಅವಲಿ ವಿಚಾರದಲ್ಲಿ. ಮೇಲ್ಗಡೆ ಹತ್ತಿ ದುರಸ್ತಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ವಿದ್ಯುತ್ ತಗುಲಿ ಏಕಾಏಕಿ ಜೀವ ಬಿಟ್ಟಿದ್ದಾರೆ ಮಾರುತಿ ಅವಲಿ. ಅದಾದಂತಹ ನಂತರದಲ್ಲಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡಲಾಗುತ್ತೆ. ಆದ್ರೆ ಮಾಹಿತಿ ಕೊಟ್ಟು 3 ಗಂಟೆಯಾದ್ರೂ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ. ಸ್ಥಳಕ್ಕೆ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಬಂದಿಲ್ಲ. ಮೃತದೇಹವನ್ನ ಕೆಳಕ್ಕಿಳಿಸುವಂತಹ ಕೆಲಸವನ್ನ ಮಾಡಲಿಲ್ಲ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡಲಿಲ್ಲ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗಾವಿಯ ಮುಗುಳಿಹಾಳ ಗ್ರಾಮದಲ್ಲಿ, ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕು, ಆ ತಾಲೂಕಿನ ಮುಗುಳಿಹಾಳ ಅನ್ನುವಂಥ ಗ್ರಾಮ, ಆ ಗ್ರಾಮದಲ್ಲಾಗಿರುವಂತಹ ದುರ್ಘಟನೆ ಇದು. ಮಾರುತಿ ಅವಲಿ ಬಗರನಾಳ ಅನ್ನುವಂಥ ಗ್ರಾಮದ ನಿವಾಸಿ, ಹೆಸ್ಕಾಂನಲ್ಲಿ ಕೆಲಸ ಮಾಡ್ತಾ ಇದ್ರು ಲೈನ್ಮನ್ ಆಗಿ. 25 ವರ್ಷ ವಯಸ್ಸು. ಏನೋ ವಿದ್ಯುತ್ ತಂತಿಯಲ್ಲಿ ಸಮಸ್ಯೆ ಇದೆ ಅನ್ನುವಂತಹ ಕಾರಣಕ್ಕಾಗಿ ಕಂಬವನ್ನ ಹತ್ತಿದ್ದಾರೆ. ಹಾಗೆ ಹತ್ತಿ ದುರಸ್ತಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಅವಘಡ ಸಂಭವಿಸಿಬಿಟ್ಟಿದೆ. ಇಂಥದ್ದೊಂದು ದುರಂತ ಸಂಭವಿಸಿಬಿಟ್ಟಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಪ್ರಾಣವನ್ನ ಕಳ್ಕೊಂಡಿರೋದು ಕೇವಲ 25 ವರ್ಷ ವಯಸ್ಸಿನ ಯುವಕ ಮಾರುತಿ ಅವಲಿ. ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಪ್ಪಗಡ್ಡಿ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಈ ರೀತಿ ವಿದ್ಯುತ್ ಕಂಬಗಳ ದುರಸ್ತಿ ಕಾರ್ಯವನ್ನ ಮಾಡುವಂತಹ ಟೈಮ್ನಲ್ಲಿ ಕಂಪ್ಲೀಟ್ ವಿದ್ಯುತ್ ಪೂರೈಕೆಯನ್ನ ಸ್ಥಗಿತ ಮಾಡಲಾಗತ್ತಾ? ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡು ಆನಂತರ ದುರಸ್ತಿ ಕಾರ್ಯವನ್ನ ಮಾಡಬೇಕು. ಬಟ್ ಮಾರುತಿ ಅವಲಿ ಅವರ ವಿಚಾರದಲ್ಲಿ ಏನಾಯ್ತು? ಎಲ್ಲಿ ಎಡವಟ್ಟಾಯ್ತು? ಅದಾದ ಬಳಿಕ ದುರಂತ ಸಂಭವಿಸಿದೆ ಅನ್ನೋದು ಗೊತ್ತಾದ ಬಳಿಕ ಹೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಬರೋದಕ್ಕೆ ಯಾಕೆ ತಡ ಆಯ್ತು ಅಂತ ಹೇಳಿ ಸಂಪರ್ಕ ಕಡಿತಗೊಂಡಿದೆ. ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಾರುತಿ ಅವಲಿ 25 ವರ್ಷದ ಯುವಕ, ಯರಗಟ್ಟಿ ತಾಲೂಕಿನ, ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮುಗುಳಿಹಾಳ ಅನ್ನುವಂಥ ಗ್ರಾಮ. ಅಲ್ಲಿ ವಿದ್ಯುತ್ ಕಂಬವನ್ನ ಹತ್ತಿದ್ದಾರೆ ದುರಸ್ತಿ ಕಾರ್ಯಕ್ಕಾಗಿ. ಹಾಗೆ ಹತ್ತಿದಂತಹ ಸಂದರ್ಭದಲ್ಲಿ ಏಕಾಏಕಿ ಶಾಕ್ ಹೊಡೆದು ಪ್ರಾಣ ಕಳ್ಕೊಂಡಿದ್ದಾರೆ. ಅದೇ ವಿದ್ಯುತ್ ಕಂಬದಲ್ಲಿ ಅವರ ಮೃತದೇಹ ನೇತಾಡಿದೆ. ಅದು 5-10 ನಿಮಿಷ ಅಥವಾ ಅರ್ಧ ಗಂಟೆಯ ಕಾಲ ಅಲ್ಲ, ಸತತ 3 ಗಂಟೆಗಳ ಕಾಲ ಯಾವೊಬ್ಬ ಹೆಸ್ಕಾಂ ಅಧಿಕಾರಿಯೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಮೃತದೇಹವನ್ನ ಕಂಬದಿಂದ ಕೆಳಕ್ಕಿಳಿಸುವಂತಹ ಕೆಲಸ ಆಗಿಲ್ಲ. ಇದು ಜನರ ಆಕ್ರೋಶಕ್ಕೆ ಕಾರಣ ಆಯಿತು. ಸ್ಥಳಕ್ಕೆ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಸೇರಿದಂತಹ ನೂರಾರು ಜನ ಮುಗುಳಿಹಾಳದ ಗ್ರಾಮಸ್ಥರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ.
ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಡವಟ್ಟು ಎಲ್ಲಾಯಿತು ಅನ್ನುವುದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಲೈನ್ಮನ್ಗಳು ಮೇಲ್ಗಡೆ ಹತ್ತಿ ಅದನ್ನ ದುರಸ್ತಿ ಮಾಡುವಂತಹ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿರ್ಲಿಲ್ವಾ ಅನ್ನೋದು ಕಾಡ್ತಾ ಇರುವಂತಹ ಕ್ವೆಶ್ಚನ್. ಡೀಟೇಲ್ಸ್ ನ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ನಾನಾಗ್ಲೇ ಹೇಳ್ತಾ ಇದ್ದೆ, ಈ ರೀತಿಯಾಗಿ ವಿದ್ಯುತ್ ಕಂಬಗಳ ದುರಸ್ತಿ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ವಿದ್ಯುತ್ ಪೂರೈಕೆಯನ್ನ ಸ್ಥಗಿತಗೊಳಿಸಲಾಗುತ್ತೆ. ಆದ್ರೆ ಇಲ್ಲಿ ಏನ್ ಎಡವಟ್ಟಾಯ್ತು, ಯಾರು ಎಡವಟ್ಟು ಮಾಡಿದ್ರು, ಜೊತೆಗೆ ಇಂಥದ್ದೊಂದು ದುರಂತ ಸಂಭವಿಸಿದೆ ಅನ್ನೋದು ಗೊತ್ತಾದ ಮೇಲೂ ಹೆಸ್ಕಾಂ ಅಧಿಕಾರಿಗಳು 3 ಗಂಟೆ ಕಳೆದ್ರೂ ಕೂಡ ಯಾಕೆ ಬರಲಿಲ್ಲ ಅಂತ ಹೇಳಿ. ನೋಡಿ ವಿದ್ಯಾ, ಇದು ಸಂಪೂರ್ಣವಾಗಿ ಏನಂತಂದ್ರೆ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಡೆದಿರುವಂತ ಘಟನೆ. ಯಾಕಂತಂದ್ರೆ ಮುಂಚಿತವಾಗಿ ಎಲ್ಲವೂ ನಡಿಬೇಕಾಗತ್ತೆ. ಯಾಕಂತಂದ್ರೆ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಳಿಸಿ ಏನಂತಂದ್ರೆ ಆ ಕಂಬದ ಮೇಲೆ ಏರ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಏಕಾಏಕಿ ಏನಂತಂದ್ರೆ ಇದು ಯಾವುದು ನಡೆಯದೆ ಓರ್ವ ಯುವಕ ಏನಂತಂದ್ರೆ ಇಲ್ಲಿ ಬಲಿಯಾಗಿರುವಂತದ್ದು. ಮಾರುತಿ ಅವಲಿ ಅಂತೇಳಿ 25 ವರ್ಷ, ಬಗರ್ನಾಳ್ ಗ್ರಾಮದ ಈತ ಏನಂತಂದ್ರೆ ಈಗ ಸಾವನ್ನಪ್ಪಿರುವಂತದ್ದು. ಏಕಾಏಕಿ ಏನಂತಂದ್ರೆ ವಿದ್ಯುತ್ ತಗಲಿ ಈತ ಸಾವನ್ನಪ್ಪಿದ್ದಾನೆ. ಇದಾದ ನಂತರ ಹೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದಾಗಲೂ ಸಹ ಏನಂತಂದ್ರೆ 3 ಗಂಟೆ ನಂತರ ಈತ ಏನು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿರುವಂತದ್ದು. ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಈಗ ವಿದ್ಯುತ್ ಕಂಬಗಳು ಬಹಳಷ್ಟು ದುರಸ್ತಿ ಸ್ಥಿತಿಯಲ್ಲಿವೆ. ಯಾಕಂತಂದ್ರೆ ಇಡೀ ರಾಜ್ಯಾದ್ಯಂತ ಏನಂತಂದ್ರೆ ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇರೋದ್ರಿಂದ ಸಹಜವಾಗಿ ಅಲ್ಲೆಲ್ಲಿ ಏನಂತಂದ್ರೆ ವಿದ್ಯುತ್ ಅವಘಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಒಬ್ಬ ಅಮಾಯಕ ಯುವಕ ಏನಂತಂದ್ರೆ ಇವತ್ತು ಬಲಿಯಾಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್. ತಮ್ಮೆಲ್ಲ ಡೀಟೇಲ್ಸ್ಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಸಾವು ಸಂಭವಿಸಿತು ಅಂತ ಹೇಳಿ. ಕರ್ತವ್ಯದಲ್ಲಿದ್ದಾಗಲೇ ಜೀವ ಬಿಟ್ಟಿದ್ದಾರೆ ಮೃತ ಮಾರುತಿ ಅವಲಿ. 25 ವರ್ಷ, ಕೇವಲ 25 ವರ್ಷದ ಯುವಕ, ಬಾಳಿ ಬದುಕಬೇಕಾಗಿದ್ದಂತಹ ಯುವಕ. ಆದ್ರೆ ಹೆಸ್ಕಾಂ ಅಧಿಕಾರಿಗಳು ಮಾಡಿದಂತಹ ನಿರ್ಲಕ್ಷ್ಯಕ್ಕೆ ಆತನ ಜೀವ ಹೋಗಿದೆ. ಜೀವ ಹೋಗಿದೆ ಅನ್ನುವಂತಹ ಮಾಹಿತಿ ಬಂದ್ರು ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದು 3 ಗಂಟೆ ಕಳೆದಂತಹ ನಂತರದಲ್ಲಿ. ಅಲ್ಲಿ ತನಕ ಅದೇ ಕಂಬದಲ್ಲಿ ಮಾರುತಿ ಅವಲಿಯ ಮೃತದೇಹ ಜೋತಾಡ್ತಾ ಇತ್ತು. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಯಿತು. ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನವನ್ನ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.